ಹಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಮೈ ನೇಮ್ ಈಸ್ ಸೌಮ್ಯ. ಇವತ್ತು ನಾನು ಎಲ್ಲಿಗೆ ಬಂದಿದ್ದೇನೆ ಅಂದರೆ ಮ್ಯಾಂಗ್ಳೂರಲ್ಲಿ TMFI ಹಾಲಲ್ಲಿ ನಡೀತಿರುವಂತಹ ಫ್ಯಾಷನ್ ಆ್ಯಂಡ್ ಲೈಫ್ ಸ್ಟೈಲ್ ಎಕ್ಸಿಬಿಷನ್ಗೆ. ಇಲ್ಲಿ ಬ್ರ್ಯಾಂಡೆಡ್ ಕ್ಲೋತ್ದು ಡಿಸ್ಕೌಂಟಲ್ಲಿ ಸೇಲ್ ಆಗ್ತಿತ್ತು, ಹಾಗಾಗಿ ನಾನು ಕೂಡ ಹೋಗಿದ್ದೆ. ನಾನು ಮೇ ಬಿ ಈ ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ಈ ಸೇಲ್ ಮುಗ್ದೋಗ್ಬಿಟ್ಟಿರುತ್ತೆ, ಅದಕ್ಕೋಸ್ಕರ ಕ್ಷಮೆ ಇರಲಿ. ಇದು ಏಪ್ರಿಲ್ 25ರಿಂದ 26ರ ತನಕ ನಡೀತಿದೆ. ಬ್ರ್ಯಾಂಡೆಡ್ ಕ್ಲೋತ್ಸ್ ಇದು ಬಿಗ್ಗೆಸ್ಟ್ ಎಕ್ಸಿಬಿಷನ್ ಅಂಡ್ ಕ್ಲಿಯರೆನ್ಸ್ ಸೇಲ್ ಅಂತಾನೆ ಹೇಳ್ಬೋದು. ಇನ್ನು ಇಲ್ಲಿ ಇದ್ದಂತಹ ಕ್ಯಾಟಗರಿ ಬಗ್ಗೆ ಹೇಳ್ಬೇಕಂದ್ರೆ ಕಿಡ್ಸ್, ಮೆನ್ಸ್, ವುಮೆನ್ಸ್ ವೇರ್ ಐಟಮ್ಸ್ ಇತ್ತು. ಕ್ಯಾಶುವಲ್ ವೇರ್, ಎಥ್ನಿಕ್ ವೇರ್, ಡೈಲಿ ವೇರ್, ಜೀನ್ಸ್, ಟಾಪ್ಸ್, ಎಲೆಕ್ಟ್ರಾನಿಕ್ಸ್ ಐಟಮ್ಸ್, ಪರ್ಫ್ಯೂಮ್ಸ್, ಬ್ಯಾಗ್ಸ್, ಶೂಸ್ ಎಕ್ಸೆಟ್ರಾ ಎಕ್ಸೆಟ್ರಾ ಅಂತ ತುಂಬಾನೇ ವೆರೈಟಿ ಇತ್ತು. ಎಲ್ಲ ಐಟಮ್ಸ್ ಕೂಡ ತುಂಬಾನೇ ಅಫೋರ್ಡೆಬಲ್ ಆಗಿ ಸಿಕ್ತಿತ್ತು. ಮತ್ತೆ ತುಂಬಾನೇ ವೆರೈಟಿ ಆಫ್ ಕಲೆಕ್ಷನ್ಸ್ ಕೂಡ ಇತ್ತು. ನೀವು ನೋಡ್ಬೋದು, ನಮಗೆ ಬೇಕಾದ ಐಟಮ್ ಅನ್ನು ನಾವು ಆರಾಮಾಗಿ ಚೂಸ್ ಕೂಡ ಮಾಡ್ಕೋಬಹುದು. ನಾನು ಕೂಡ ಸ್ವಲ್ಪ ಐಟಮ್ ತಗೊಂಡೆ, ಏನೇನ್ ತಗೊಂಡೆ ಅಂತ ವಿಡಿಯೋದ ಎಂಡ್ ತನಕ ನೋಡಿ. ಸೊ ಶಾಪಿಂಗ್ ಮುಗಿಸ್ಬಿಟ್ಟು ಆಮೇಲೆ ನಾವು ಸಿಟಿ ಸೆಂಟರ್ ಮಾಲ್ಗೆ ಹೋಗಿದ್ವಿ. ಸ್ವಲ್ಪ ಹಸಿವೆ ಕೂಡ ಆಗ್ತಿತ್ತು. ಏನ್ ತಿನ್ನೋದು ಅಂತ ಯೋಚನೆ ಮಾಡ್ಬೇಕಾದ್ರೆ ಬರ್ಗರ್ ತಿನ್ನೋಣ ಅನ್ನಿಸ್ತು. ತುಂಬಾ ಟೈಮ್ ಆಗಿತ್ತು, ಬರ್ಗರ್ ತಿಂದೆ. ಹಾಗೆ ನಾನು ಮೆಕ್ಡೊನಾಲ್ಡ್ಸ್ ಹೋದ್ವಿ. ಇಲ್ಲಿ ಆರ್ಡರಿಂಗ್ ಸಿಸ್ಟಮ್ ತುಂಬಾನೇ ಇಷ್ಟ ಆಯ್ತು ಗೈಸ್. ಡಿಸ್ಪ್ಲೇನಲ್ಲಿ ಬರುವಂತಹ ಐಟಮ್ ಅಲ್ಲಿ ನಮಗೆ ಏನು ಐಟಮ್ ಬೇಕಂತ ನಾವೇ ಚೂಸ್ ಮಾಡಿಕೊಂಡು ಪೇ ಮಾಡಿದ್ರೆ ಆಯ್ತು. ನಾವು ಕೂತಲ್ಲಿಗೆ ಆರ್ಡರ್ ಬಂದ್ಬಿಡುತ್ತೆ. ಇವಾಗ ಕ್ಯಾಶ್ಲೆಸ್ ಆಗಿ ಎಷ್ಟೆಲ್ಲ ನ್ಯೂ ಟೆಕ್ನಾಲಜಿ ಬಂದಿದೆ ಅಲ್ಲ. ಅದಾದ್ಮೇಲೆ ನನಗೆ ಸ್ವಲ್ಪ ವಾಚ್ ಶಾಪ್ ಹೋಗಬೇಕಿತ್ತು, ಯಾಕಂದ್ರೆ ನನ್ನ ವಾಚ್ ಹಾಳಾಗಿತ್ತು. ತುಂಬ ಟೈಮಿಂದ ಅದು ವರ್ಕ್ ಕೂಡ ಆಗ್ತಿರ್ಲಿಲ್ಲ ಆ್ಯಂಡ್ ಅದರ ಬ್ಯಾಕ್ ಸೈಡ್ ಇದು ಗ್ಲಾಸ್ ಹೋಗಿತ್ತು. ಸೊ ಅದನ್ನ ಸರ್ವಿಸ್ ಮಾಡಿಸ್ಬೇಕಂತ ಹೇಳಿದ್ರು. ಸೊ ಅದಕ್ಕೆ ಕೊಟ್ಟೆ. ಅಲ್ಲಿಂದ ನಮಗೆ ನೆಕ್ಸ್ಟ್ ನಂಗೊಂದು ಚಾರ್ಜರ್ ತಗೊಳ್ಬೇಕಿತ್ತು. ನಂದು ಚಾರ್ಜರ್ ಕೂಡ ಹಾಳಾಗಿತ್ತು ಗೈಸ್. ಲೈಕ್ ಮೊಬೈಲ್ ಚಾರ್ಜ್ ಆಗ್ತಿರ್ಲಿಲ್ಲ ತುಂಬಾ ದಿನದಿಂದ, ಅದು ಕೂಡ ಪ್ರಾಬ್ಲಮ್ ಆಗಿತ್ತು. ಸೊ ಹೇಗೂ ಹೋಗಿದ್ದೇನಲ್ಲ, ಸೊ ಇದರಲ್ಲೇ ಎಲ್ಲ ಮುಗಿಸ್ಕೊಂಡು ಬರೋಣ ಅಂತ ನೆಕ್ಸ್ಟ್ ಆ ಶಾಪಿಗೆ ಹೋದ್ವಿ, ಅಂದರೆ ಮೊಬೈಲ್ ಶಾಪ್ ಹೋದ್ವಿ. ಅಲ್ಲಿ ಕೇಬಲ್ ತಗೊಂಡೆ. ಸೊ ಅದೆಲ್ಲ ಆದಮೇಲೆ ನೆಕ್ಸ್ಟ್ ನಮಗೆ ಬಂದಿದ್ದ ಕೆಲಸ ಎಲ್ಲ ಮುಗ್ದಿತ್ತು. ಸೊ ಹಾಗಾಗಿ ರಿಟರ್ನ್ ಹೊರಟ್ವಿ. ಸೊ ಈ ಪ್ಲೇಸ್ ಯಾವುದು ಅಂತ ಗೊತ್ತಾದರೆ ಗೆಸ್ ಮಾಡಿ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಬಿಡಿ. ಆ್ಯಂಡ್ ಯಾ, ಸೊ ಅದಾದ್ಮೇಲೆ ನಾನು ಮನೆಗೆ ಬಂದೆ, ಅಂದರೆ ಬಸ್ಸಲ್ಲಿ ಬರಬೇಕಿತ್ತು. ಸೊ ಇದು ನಮ್ಮ KSRTC ಬಸ್ ಗೈಸ್. ಆ್ಯಂಡ್ ಆನ್ ದ ವೇ ಬರಬೇಕಾದ್ರೆ ನನಗೆ ಸ್ವಲ್ಪ ವೆಜಿಟೇಬಲ್ಸ್ ಕೂಡ ತಗೊಳ್ಬೇಕಿತ್ತು. ಸೊ ವೆಜಿಟೇಬಲ್ಸ್ ಎಲ್ಲ ತಗೊಂಡು ಪರ್ಚೇಸಿಂಗ್ ಎಲ್ಲ ಮಾಡಿಬಿಟ್ಟು ಫೈನಲಿ ಮನೆಗೆ ಬಂದೆ. ಹಾಯ್ ಗೈಸ್, ಸೊ ಶಾಪಿಂಗ್ ಮಾಡ್ಕೊಂಡು ಇವಾಗ ಬಂದೆ ಮನೆಗೆ. ಸೊ ತುಂಬ ದಿನದಿಂದ ಅಂದ್ಕೊಳ್ತಿದ್ದೆ ABC ಜ್ಯೂಸ್ ಮಾಡ್ಕೊಳ್ಬೇಕಂತ. ತುಂಬ ವೀಡಿಯೋಸ್ ಎಲ್ಲ ನೋಡ್ತಿದ್ದೆ ಆ್ಯಂಡ್ ಅದರಲ್ಲಿ ತುಂಬ ಬೆನಿಫಿಟ್ಸ್ ಎಲ್ಲ ಇದೆ ಅಂತ ಎಲ್ಲ ಹೇಳ್ತಿದ್ರು. ಸೊ ನಾನು ಕೂಡ ಟ್ರೈ ಮಾಡಬೇಕಂತ ಅಂದ್ಕೊಂಡಿದ್ದೆ. ಬಟ್ ಪ್ರತಿ ಸಲ ಮಾಡ್ಬೇಕು ಅಂದ್ಕೊಳ್ಬೇಕಾದ್ರೆ ಒಂದು ಐಟಮ್ ಇರಲ್ಲ, ಇನ್ನೊಂದು ಐಟಮ್ ಒಂದು ಐಟಮ್ ಇದ್ದರೆ ಇನ್ನೊಂದು ಐಟಮ್ ಇರಲ್ಲ, ಆ ಥರ ಏನಾದರೂ ಆಗ್ತಿತ್ತು. ಸೊ ಇವತ್ತು ಶಾಪಿಂಗ್ ಮಾಡಬೇಕಾದ್ರೆ ಏನೇನೆಲ್ಲ ಐಟಮ್ ಬೇಕಲ್ಲ ತೊಗೊಂಬಂದಿದ್ದೇನೆ. ಸೊ ABC ಜ್ಯೂಸ್ ಮಾಡುವ ಆ್ಯಂಡ್ ವಿಲ್ ಸಿ ಹೇಗಿರ್ತದೆ ಅಂತ. ಸೊ ಯಾ, ಲೆಟ್ಸ್ ಗೋ. ಸೊ ಎಲ್ಲ ಐಟಮ್ಸ್ ಚಾಪ್ ಮಾಡ್ಕೊಂಡಿದ್ದೇನೆ. ಬೀಟ್ರೂಟ್, ಕ್ಯಾರೆಟ್, ಇದು ನೆಲ್ಲಿಕಾಯಿ, ಮತ್ತು ಆ್ಯಪಲ್, ಜಿಂಜರ್ ಮತ್ತು 2 ಲೆಮನ್ ಕೂಡ. ಸೊ ಇವಾಗ ಇದನ್ನೆಲ್ಲ ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳೋಣ. ಸೊ ಎಸ್ ಗೈಸ್, ನಾನು ಆಲ್ರೆಡಿ ಟ್ರೇಗೆ ಹಾಕ್ಕೊಂಡಿದ್ದೇನೆ. ನಾನಿದನ್ನು ಸ್ಟ್ರೈನ್ ಮಾಡಲಿಲ್ಲ, ನೀವು ಬೇಕಾದ್ರೆ ಸ್ಟ್ರೈನ್ ಮಾಡ್ಕೊಳ್ಳಿ. ಸೊ ಯಾ, ಇನ್ನಿದನ್ನು ಫ್ರೀಸ್ ಮಾಡ್ಕೊಳ್ಳೋಣ. ಎಸ್, ಎರುಗಳು ನೋಡಿ, ಫ್ರಿಜ್ಜಿದು ಬಾಗಿಲು ತೆಗಿಲಿಕ್ಕೆ ಪುರ್ಸೊತ್ತಿಲ್ಲ, ಬಂದು ನಿಂತ್ಕೊಳ್ತಾರೆ. ಅಂದರೆ ಮೀನಿರ್ತದಲ್ಲ ಫ್ರಿಜ್ಜಲ್ಲಿ ಯಾವಾಗಲೂ, ಅದಕ್ಕೋಸ್ಕರ. ಲಿಲ್ಲ. ಓ ಎಸ್ ಗೈಸ್, ನಮ್ಮದು ಇದು ABC ಜ್ಯೂಸ್ ಇದು ಕ್ಯೂಬ್ಸ್ ರೆಡಿ ಆಗಿದೆ. ಸೊ ಇದನ್ನು ಟ್ರೈ ಮಾಡುವ ಇವಾಗ. ಸೊ ಲೆಟ್ಸ್ ಗೋ.
ಸೊ ನಾನು 5 ಕ್ಯೂಬ್ಸ್ ತಗೊಂಡಿದ್ದೇನೆ, ಬಿಕಾಸ್ ಇದು ಸ್ವಲ್ಪ ಚಿಕ್ಕ ಚಿಕ್ಕ ಕ್ಯೂಬ್ಸ್ ಅಲ್ವಾ, ಸೊ ಹಾಗಾಗಿ. ಸೊ ಎಸ್ ಗೈಸ್, ಲೆಟ್ ಅಸ್ ಟ್ರೈ ದ ಜ್ಯೂಸ್, ಲೆಟ್ ಅಸ್ ಸಿ ಹೇಗಿದೆ ಅಂತ. ಇದು ಬೀಟ್ರೋಟ್ ಇದು ಕ್ಯಾರೆಟ್ ಇದೆಲ್ಲ ರಾ ಟೇಸ್ಟ್ ಬರ್ತಿದೆ. ಆ್ಯಂಡ್ ಏನಂದರೆ ನಾನು ಸ್ಟ್ರೈನ್ ಮಾಡಲಿಲ್ಲಲ್ಲ, ಹಾಗಾಗಿ ಅದು ಸ್ಮಾಲ್ ಸ್ಮಾಲ್ ಪೀಸಸ್ ಥರ ಇಲ್ಲಿ ಸಿಗ್ತಿದೆ. ಅದರ್ವೈಸ್ ಇಟ್ ಈಸ್ ಗುಡ್. ಅಂದರೆ ಏನು ಹುಳಿ ಎಲ್ಲ ಜಾಸ್ತಿ ಏನು ಹಾಕಲಿಲ್ಲಲ್ಲ, ಸೊ ಇಟ್ ಈಸ್ ಫೈನ್ ಟು ಡ್ರಿಂಕ್, ಕುಡಿಬೋದು, ಚೆನ್ನಾಗಿದೆ. ಸೊ ವಿ ಕ್ಯಾನ್ ಟ್ರೈ. ಮತ್ತು ತುಂಬ ಬೆನಿಫಿಟ್ಸ್ ಎಲ್ಲ ಇದೆ ಅಂತ ಹೇಳ್ತಿದ್ದಾರೆ. ಅಷ್ಟೆಲ್ಲ ಬೆನಿಫಿಟ್ಸ್ ಸಿಗ್ತಿದ್ರೆ ಇಟ್ ಈಸ್ ವರ್ತ್ ಟ್ರೈಯಿಂಗ್ ಅಂತ ಅಂದ್ಕೊಳ್ತೇನೆ. ಸೊ ಯಾ, ಹಲೋ. ಸೊ ಆಲ್ರೆಡಿ ಶಾಪ್ ಮಾಡ್ಕೊಂಡು ಬಂದಿರುವಂತಹ ಐಟಮ್ಸ್ನ ಇದೇ ವಿಡಿಯೋಲಿ ತೋರ್ಸೋಣ ಅಂದ್ಕೊಂಡೆ, ಲೈಕ್ ಅ ಸ್ಮಾಲ್ ಹೌಲ್ ವಿಡಿಯೋ ಥರ. ಸೊ ಯಾ, ಲೆಟ್ಸ್ ಗೋ. ಸೊ ದ ಫಸ್ಟ್ ಐಟಮ್ ನನ್ನ ಹತ್ರ ಇರೋದು ಈ ಶರ್ಟ್ ಆಯ್ತಾ. ಇದು ಗ್ರೀನ್ ವಿತ್ ವೈಟ್, ಇದು ಈ ತರ ಸ್ಲೀವ್ ಇಲ್ಲಿ ತನಕ ಬರ್ತದೆ. ಅಂಡ್ ಇದು ಕ್ರಾಪ್ ಶರ್ಟ್. ಇದರ ಆಕ್ಚುಯಲ್ ರೇಟ್ ಬಂದು 699. ಕ್ಲಿಯರೆನ್ಸ್ ಸೇಲ್ ಆಗಿರೋದ್ರಿಂದ ನಾನು ಈ ಕ್ಯಾಟಗರಿಯಲ್ಲಿ ಇದು 1000 ರುಪೀಸ್ಗೆ 5 ಡ್ರೆಸ್ಸಸ್ ತಗೊಂಡಿದ್ದೇನೆ. ಲೈಕ್ ಆಲ್ ಆರ್ ಜೀನ್ಸ್ ವೇರಿಯಬಲ್ ಟಾಪ್ಸ್ ಆಯ್ತಾ. ಸೊ ಶರ್ಟ್, ಟಿ ಶರ್ಟ್, ಟಾಪ್ಸ್ ಆ ಥರ. ಸೊ ಇದಕ್ಕೆ ಒಂದು ಶರ್ಟಿಗೆ 200 ಆ ಥರ ಬಂದಿದೆ. ನೆಕ್ಸ್ಟ್ ಮೂವಿಂಗ್ ಆನ್, ನೆಕ್ಸ್ಟ್ ಕೂಡ ಅದೇ ಥರ ಇದು ವೈಟ್ ಕಲರ್, ಫುಲ್ ವೈಟ್ ಕಲರ್ ಶರ್ಟ್. ಇದಕ್ಕೆ ಆಕ್ಚುಯಲ್ ರೇಟ್ ಬಂದು 799. ಸೊ ನೆಕ್ಸ್ಟ್ ಬಂದ್ರೆ ಇದು ಬ್ಲ್ಯಾಕ್ ಶರ್ಟ್. ಇದು ಕೂಡ ಪ್ಲೇನ್ ಬ್ಲ್ಯಾಕ್ ಶರ್ಟ್. ಆಕ್ಚುಲಿ ಈ ತರದ್ದು ಆಕ್ಚುಲಿ ನನ್ನ ಹತ್ರ ಒಂದಿದೆ, ಲೈಕ್ ಅದು ಮಾತ್ರ ಕ್ರಾಪ್ ಟಾಪ್ ತರ. ಲಾಸ್ಟ್ ಜುಡಿಯೋ ಹಾಲ್ ಅಲ್ಲಿ ತೋರಿಸಿದ್ದೆ ನಾನು, ಅದು ತಗೊಂಡಿದ್ದೆ. ಸೊ ಇದು ಫುಲ್ ನಾರ್ಮಲ್ ಟಿ ಶರ್ಟ್ ತರ. ಸೊ ಇದಕ್ಕೆ ಬಂದು 899 ರುಪೀಸ್ ಆಕ್ಚುಲ್ ರೇಟ್. ನೆಕ್ಸ್ಟ್ ಮೂವಿಂಗ್ ಆನ್, ಇದು ಆಕ್ಚುಲಿ ಇದು ಐ ಥಿಂಕ್ ನಿಮಗೆ ವೈಟ್ ತರ ಕಾಣಿಸ್ತಿರ್ಬೋದು, ಬಟ್ ಇದು ಆಕ್ಚುಲ್ ಆಗಿ ಬೇಜ್ ಕಲರ್. ಇದು ಟರ್ಟಲ್ ನೆಕ್ ಅಂಡ್ ಫುಲ್ ಸ್ಲೀವ್ ಶರ್ಟ್. ಇದರದ್ದು ಆಕ್ಚುಯಲ್ ರೇಟ್ ಬಂದು 999, ಬಟ್ 200 ರುಪೀಸ್ ಗೈಸ್. ಎಷ್ಟು ಖುಷಿ ಆಗ್ತದಲ್ಲ. ನೆಕ್ಸ್ಟ್ ಮೂವಿಂಗ್ ಆನ್ ಟು ದ ನೆಕ್ಸ್ಟ್, ಇದು ಬ್ಲೂ ಕಲರ್ ಅಗೇನ್ ಟರ್ಟಲ್ ನೆಕ್, ಫುಲ್ ಸ್ಲೀವ್. ಇದಕ್ಕೆ ಕೂಡ 999, ಬಟ್ ನಮಗೆ 200 ರುಪೀಸ್ಗೆ ಸಿಕ್ಕಿದೆ. ಆ್ಯಂಡ್ ಅಲ್ಲಿ ಕ್ಲಿಯರೆನ್ಸ್ ಶಾಪ್ ಸೇಲಲ್ಲಿ ತುಂಬ ಅಂದರೆ ತುಂಬ ವೆರೈಟೀಸ್ ಇತ್ತು. ದ ಥಿಂಗ್ ಇಸ್, ಎಲ್ಲ ತೆಗೆದು ಫುಲ್ ಶಫಲ್ ಆಗಿತ್ತು. ಸೊ ಸ್ವಲ್ಪ ನಾವು ನಿಂತ್ಕೊಂಡು ಹುಡುಕ್ಬೇಕು, ಅಷ್ಟು ನಮಗೆ ಪೇಷನ್ಸ್ ಇರಲ್ಲ. ಅಂದರೆ ನಮಗೆ ಅದು ವಿಜುವಲಿ ಅಪೀಲಿಂಗ್ ಆಗಿದ್ದರೆ ಮಾತ್ರ ಅಲ್ವಾ ನಾವು ಬೇಕಾದರೆ ತಗೊಳ್ತೇವೆ, ಇಲ್ಲಾಂದರೆ ಎಲ್ಲ ಮೆಸ್ಸಿ ಆಗಿದೆ, ಅಷ್ಟು ಇಷ್ಟ ಆಗಲ್ಲ ಆಗಿ ಹೋಗಿ ತಗೊಳ್ಳಿಕ್ಕೆ. ಬಟ್ ಸರ್ಚ್ ಮಾಡಿದ್ರೆ ಇನ್ನೂ ಸ್ವಲ್ಪ ಸಿಕ್ತಿತ್ತು, ಬಟ್ ನಮ್ಗಂತ ಅಷ್ಟು ಪೇಷನ್ಸ್ ಇರಲಿಲ್ಲ. ಸೊ ನಾವು ಇಷ್ಟನ್ನು ತಗೊಂಡು ಬಂದಿದ್ದೀವಿ. ಸೊ ಯಾ ಗೈಸ್, ಅಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.